ಏನಾಯ್ತು? ಯಾರು ಏನು ಸ್ವಲ್ಪ ಬಿಸ್ತವ ತಲೆ ಸುತ್ತ ಒಂದು ಬಿದ್ದಿದೆ ಅಂತ ಕಾಣಿಸುತ್ತೆ. ಸ್ವಲ್ಪ ನೀರು ಬೇಕಿತ್ತು. ಒಂದು ನಿಮಿಷ ರೀ. ಸರ್ ಬನ್ನಿ ಸರ್, ಲೇಟ್ ಆಗುತ್ತೆ. ಅಲ್ಲ ಅದು ಯಾರು ಪಾಪ ಏನೋ ಸರ್ ದೂರದಿಂದ ಬಂದಿರ್ತಾರೆ, ಅವರು ಸುಸ್ತು ಆಯಾಸ ಅಂತ ಬಿದ್ದಿರ್ತಾರೆ ಸರ್. ದೇವಸ್ಥಾನ ರಶ್ ಆಗ್ತದೆ, ಬನ್ನಿ ಸರ್ ಹೋಗುವ. ಯಾರೋ ಏನೋ ಪಾಪ. ಅಲ್ಲ ಸರ್, ಜ್ಯೂಸು ನೀರೆಲ್ಲ ನೀವೇ ತಂದು ಕೊಟ್ರಲ್ಲ ಸರ್, ನಿಮಗೆ ಪುಣ್ಯ ಬರ್ತದೆ ಸರ್. ಬೇಗ ಬನ್ನಿ ಸರ್, ಇಲ್ಲ ದರ್ಶನ ಆಗಲ್ಲ ಸರ್. ನೀರು ಬೇಕಿತ್ತು. ಏನಮ್ಮ ಇಷ್ಟು ಸುಸ್ತಾಗಿದೆ? ಆಟೋದಲ್ಲಿ ಹೋಗತ್ತಾನೆ ನೀವು? ಹರಕೆ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನಡ್ಕೊಂಡೋಗೋದು ನನ್ನ ಧರ್ಮ ಅಲ್ವಪ್ಪ. ದೇವ್ರ ಸೇವನ ಹೆಂಗೆ ತಪ್ಸಕ್ಕಾಗ್ತದೆ? ಆಯ್ತಾಯ್ತಮ್ಮ, ಈ ಜ್ಯೂಸ್ ತಗೊಳ್ಳಿ, ಬಿಸ್ಕೆಟ್ ಪ್ಯಾಕೆಟ್ಗಳು, ಈ ನೀರು ತಗೊಳ್ಳಿ. ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ಇದ್ರು ಇಷ್ಟೆಲ್ಲ ಸಹಾಯ ಮಾಡ್ತಿದ್ಯಲ್ಲಪ್ಪ, ನಿನ್ನಿಂದ ತುಂಬ ಉಪಕಾರ ಆಯಿತು. ಅಲ್ಲಮ್ಮ, ಇದೆಲ್ಲ ನಾನು ಕೊಟ್ಟಿದ್ದಲ್ಲ, ಇಲ್ಲಿ ಆಟೋದಲ್ಲಿ ಒಬ್ಬ ಹುಡುಗ ಹೋಗ್ತಿದ್ದ, ಅವನು ತಂದು ಕೊಟ್ಟಿದ್ದು. ಯಾರೋ ಚಿಂದಂತ ಗುಣ ಇರೋ ಹುಡುಗ, ಯಾವ ತಾಯಿ ಎತ್ ಮಗನು ಅವ್ರ ತಂದೆ ತಾಯಿ ಜೊತೆ 100 ವರ್ಷ ನಗ್ನಗ್ತಾ ಚೆನ್ನಾಗಿ ಬದುಕಲಿ. ಸರಿಯಮ್ಮ, ಬನ್ನಿ. ಹೇಳು ಶ್ರೀವಲಿ, ಏನ್ ಸಮಾಚಾರ? ಮೇಡಮ್, ಆ ಮನೇಲಿ ಏನೇನೋ ನಡೀತದೆ ಮೇಡಮ್. ಆ ಶ್ರಾವಣಿ ಎಲ್ರೂ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಏನ್ ಹೇಳ್ತಿದ್ಯಾ ನೀನು? ಹೌದು ಮೇಡಮ್, ಆ ಮನೆಯವ್ರು ಎಲ್ರು ಶ್ರಾವಣಿನ ದ್ವೇಷ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ. ಆದ್ರೆ ಎಲ್ರು ಒಂದಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬೇರೆ ಯಾರಿಗೂ ಅವ್ರು ಒಂದಾಗಿದ್ದಾರೆ ಅಂತ ಗೊತ್ತಾಗ್ಬಾರ್ದು ಅಂತ ಸಪ್ರೇಟ್ ಆಗಿ ಹೋಗಿದಾರಂತೆ ಮೇಡಮ್. ಈ ವಿಷಯ ನೀನ್ ನನಗೆ ಹೇಳಿದ್ದು ಒಳ್ಳೇದಾಯ್ತು. ಆದ್ರೂ ಒಂದಾಗಿದ್ದಾರೆ ಅಂದಮೇಲೆ ಸಪ್ರೇಟ್ ಆಗಿ ಹೋಗೋ ಅವಶ್ಯಕತೆ ಏನಿತ್ತು? ಒಟ್ಟಿಗೆ ಹೋಗ್ಬೋದಿತ್ತಲ್ಲ. ಎನಿವೇಸ್, ಆ ಮನೇಲಿ ನಡೆಯೋ ಎಲ್ಲ ವಿಷಯನೂ ನನಗೆ ನೀನು ಇದೇ ರೀತಿ ಹೇಳ್ತಾ ಇರೋ. ಇಷ್ಟಕ್ಕೂ ನಿನಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ಮೇಡಮ್, ಆ ಮನೇಲಿ ಕಾಂತಮ್ಮ ಮಮ್ಮಿ ಅಂತ ಇದ್ದಾರೆ. ಅವರಿಗೆ ನಾನಂದ್ರೆ ತುಂಬಾ ಇಷ್ಟ. ಆ ಮನೆಗೆ ನಾನು ಸೊಸೆ ಆಗ್ಬೇಕು ಅಂತ ಅವರು ಅನ್ಕೊಂಡಿದ್ರು. ಅವರೇ ಇನ್ಫಾರ್ಮೇಶನ್ ಎಲ್ಲ ನಾನು ಕೊಡ್ತಿರೋದು. ಸರಿ ಶಿವಲಿ, ನೀನು ಇದನ್ನೆಲ್ಲ ಹೀಗೆ ಮೇಂಟೈನ್ ಮಾಡ್ತಿರೋ. ಆ ಶ್ರಾವಣಿಗೆ ಪಾಠ ಕಲಿಸಿ ಸುಬ್ಬು ನಿನಗೆ ಸಿಗೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ಓಕೆ? ಪಾಠ ಕಲಿಸ್ತಿರೋ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಮೇಡಮ್. ಅವಳು ನೀವ್ ಏನಾದ್ರೂ ಮಾಡ್ಕೊಳ್ಳಿ, ನನಗದ್ರ ಬಗ್ಗೆ ಚಿಂತೆನೇ ಇಲ್ಲ. ನನಗ್ ಬೇಕಾಗಿರೋದು ಸುಬ್ಬು. ಸುಬ್ಬು ನನಗ್ ಸಿಗ್ತಾನೆ ಅಂದ್ರೆ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ ಶಿವಲಿ, ಮುಂದೆ ಏನ್ ಮಾಡಬೇಕು ಅಂತ ನಾನು ಹೇಳ್ತಿರ್ತೇನೆ. ಆದರೆ ಅಲ್ಲಿವರೆಗೂ ವರಲಕ್ಷ್ಮಿ ಜೊತೆ ಹೇಗೆ ನಡ್ಕೋಬೇಕು ಅಂತ ನಾನು ಹೇಳಿದ್ನೋ, ಇನ್ನು ಹಾಗೆ ಕಂಟಿನ್ಯೂ ಮಾಡು. ನಾನು ಹಾಗೆ ನಡ್ಕೋತಿದ್ದೀನಿ ಮೇಡಮ್. ಬೇರೆ ಏನಾದರೂ ಇನ್ಫಾರ್ಮೇಶನ್ ಇದ್ರೆ ನಾನೇ ಕಾಲ್ ಮಾಡ್ತೀನಿ. ಸರಿ. ಪಿಕ್ ಮಾಡಿ ಮಾವ, ಇಲ್ಲಾಂದ್ರೆ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ. ಪಿಕ್ ಮಾಡಿ, ಆದ್ರೆ ಬೆಂಗಳೂರಲ್ಲಿ ಇರೋ ಥರನೇ ಮಾತಾಡಿ. ಹಲೋ ಸುಬ್ಬು, ಕುಕ್ಕೆ ತಲುಪಿದ್ದೇನಪ್ಪ? ನಾನು ತಲುಪಾಯ್ತು. ನೀನೆಲ್ಲಿದ್ಯಾ? ನಾನು ಮಾರ್ಕೆಟಿಗೆ ಬಂದಿದ್ದೀನಪ್ಪ, ಕರ್ಬೂಜ ತಗೊಳಕ್ ಬಂದಿದ್ದೀನಿ. ಬೇಸಿಗೆ ಅಲ್ವನು, ತುಂಬಾ ಬಿಸಿ. ಅದು ಟಿವಿನಲ್ಲಿ ಹೇಳ್ತಾ ಇದ್ರು, ಕರ್ಬೂಜ ತಿನ್ನಿ, ಕಲ್ಲಂಗಡಿ ಹಣ್ಣು ತಿನ್ನಿ ಅಂತ. ನಿಮ್ಮ ಅಮ್ಮನಿಗೆ ಕಲ್ಲಂಗಡಿ ಹಣ್ಣು ತುಂಬಾ ಇಷ್ಟ, ತಗೊಂಡು ಹೋಗಕ್ ಬಂದಿದ್ದೀನಿ. ಓ, ಬೆಂಗಳೂರಲ್ಲೇ ಇದೆಯಾ ನೀನು? ನಾನು ಬೆಂಗಳೂರಲ್ಲೇ ಇದ್ದೀನಿ ಕಣೋ. ನೀನ್ ಕುಕ್ಕಲ್ಲಿದೆ ತಾನೆ? ಇದಕ್ಕಿದ್ದಕ್ಕೆ ಫೋನ್ ಮಾಡಿ ಬೆಂಗಳೂರಲ್ಲಿ ಇದೆಯಾ ಅಂತ ಕೇಳ್ತಿದ್ಯಾ? ಏನಾಯ್ತು ನಿನ್ಗೆ? ಏನಿಲ್ಲಪ್ಪ, ನಾನು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೆ. ಪೂಜೆ ಮುಗಿಸಿ ಹರಕೆ ತೀರ್ಸಿ ಬರೋಷ್ಟೊಳಗಡೆ ನಿಂಗೆ ಒಂದು ಫೋನ್ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದೆ ಅಷ್ಟೇ.
ಸುಪ್ಪು ಈಗ ದರ್ಶನಕ್ಕೆ ಹೋಗ್ಬಾರ್ದು, ಅತ್ತೆ ಇನ್ನೂ ಬಂದೇ ಇಲ್ಲ, ಅತ್ತೆ ಜೊತೆ ಹೋಗ್ಬೇಕು ಅವರು. ಒಂದು ಕೆಲಸ ಮಾಡಿ ಮಾವ, ಮನೆಗೇನಾದರೂ ಬೇಕು ಅಂತ ಕಳಿಸ್ಬಿಡಿ ತಗೊಂಬರಕ್ಕೆ. ಅತ್ತೆ ಬಂದಮೇಲೆ ದರ್ಶನ ಮಾಡಿದ್ರೆ ಆಯಿತು. ಲೋ ಸುಬ್ಬು, ಹೇಳಪ್ಪ. ನನಗೆ ಸ್ಫಟಿಕ ಮಾಲೆ ಬೇಕು ಕಣೋ, ಅದು ತಗೊಂಬಂದ್ಬಿಡು. ಸರಿ ಸರಿ, ಬರ್ತಾ ತರ್ತೀನಿ ಬಿಡು. ಅಯ್ಯೋ ಬರ್ತಲ್ಲ, ಆಗಲ್ಲ ಕಣೋ, ಈಗಲೇ ಹೋಗಿ ತಗೊಂಬಂದ್ಬಿಡು. ದೇವ್ರ ದರ್ಶನ ಮಾಡಕ್ ಮುಂಚೆನೆ ಮಣಿ ತಗೊಂಡ್ಬಿಡು. ದೇವ್ರ ದರ್ಶನ ಮಾಡ್ಬೇಕಾದ್ರೆ ಆ ಮಣಿ ಇಟ್ಕೊಂಡ್ರೆ ಅದಕ್ಕೆ ಶಕ್ತಿ ಬರುತ್ತೆ ಕಣೋ, ಈಗಲೇ ತಗೊಂಡ್ಬಿಡು. ಅಪ್ಪ ದರ್ಶನಕ್ಕೆ ಲೇಟ್ ಆಗುತ್ತಪ್ಪ. ಈಗ ನಾನು ಹೇಳಿದ್ರೆ ಕೇಳ್ತೀಯ ಇಲ್ವಾ? ಸರಿ ಆಯ್ತು, ತರ್ತೀನಿ ಬಿಡು. ಅಯ್ಯೋ ಅತ್ತೆ ಬಂದ್ಬಿಟ್ರಲ್ಲ. ಒಂದು ಕೆಲಸ ಮಾಡಿ, ಸುಪ್ಪುಗೆ ಈಗಲೇ ಕಾಲ್ ಮಾಡಿ, ಈಗಲೇ ದರ್ಶನಕ್ಕೆ ಹೋಗಕ್ಕೆ ಹೇಳಿ. ಹೇಳಪ್ಪ. ಸುಬ್ಬು, ಸ್ಫಟಿಕ ಮಾಲೆ ಆಮೇಲೆ ತಗೋಬಹುದು, ನೀನ್ ಮೊದಲು ದರ್ಶನ ಮಾಡೋ ಹೋಗು. ಅಲ್ಲಪ್ಪ, ಮೊದಲು ಮಾಲೆ ತಗೊಂಡು ದರ್ಶನ ಮಾಡು, ಮಾಲೆಗೆ ಶಕ್ತಿ ಬರುತ್ತೆ ಅಂದೆ. ಅದು ಹಾಗಲ್ಲ ಕಣೋ, ಈಗ ಟೈಮ್ ಚೆನ್ನಾಗಿದೆ. ಈಗ ದರ್ಶನ ಮಾಡಿದ್ರೆ ನಾವು ಅನ್ಕೊಂಡಿದ್ ಕೆಲಸ ಎಲ್ಲ ಆಗುತ್ತಂತೆ. ಬೇಗ ಹೋಗು.